वन साइड आ रहा है। रस्ते के भीतर से Ilan? अब्दुल स्वागत है आज स्पीकर में कर्नाटका राष्ट्र समिति पक्ष ARS पक्ष कर्नाटका राष्ट्रीय समिति पक्ष के रिस्पॉन्सिबल पर्सन हमारे बीच मौजूद है। सब आपका नाम? तुकाराम गौरे। आपका पोजीशन क्या है? मेरा स्टेट कमेटी में मैं मेंबर। स्टेट कमेटी मेंबर है। तो आप क्या खाई वास्ते तहसील ऑफिस आए? आज जो बीदर में चल रहा है पॉलिटिकल लोगों को गवर्नमेंट जमीन उनके नाम से रातों रात किया जा रहा है। गवर्नमेंट लैंड फॉरेस्ट लैंड इनको कोई पूछने वाले नहीं है। एविडेंस है आपको? बिल्कुल मैं देने तैयार हूँ। कौन सा सर्वे में किस सर्वे में कौन सा किस व्यक्ति के नाम से हो रहा है वो मैं देने तैयार हूँ। हाँ और दूसरा क्या? उसलिए एक गरीब आदमी परसों आप एक घटना देखे होंगे। एक गरीब आदमी एक मोटेशन के लिए अर्जी डालता है, मेरे पिताजी का इतना एकड़ जमीन है मेरे नाम से कर दो, मोटेशन के लिए डालता है। इसके बगैर नॉलेज के
दूसरा आदमी के नाम से वो मोटेशन हो जाता है, रातों रात हो जाता है। गरीब लोग अर्जी देने के बाद 6-6 महीने, 7 साल, 2-2 साल, 5-5 साल सता रहे हैं लोग, सबको मालूम है। और ये पैसे लेके भ्रष्टाचार करके रातों रात उनके नाम से करके दे रहे ना। वो पूछे तो फोर्जरी मेरे साइन करके कर लिए बोल रहे। फोर्जरी कैसा होने आज के जमाने में, आपके जमाने में है क्या? वो नहीं है ना। डिजिटल सही बोले तो जब एक ऑफिसर बायोमेट्रिक पे थंब रखता है उसका लॉगिन ओपन होता है, या तो उस अधिकारी के मोबाइल को ओटीपी आता है, जब वो अधिकारी ओटीपी बोलता है ऑपरेटर को, जब लॉगिन ओपन होता है। आप लॉगिन भी थंब भी नहीं दिए और ओटीपी भी नहीं बोले और आपका लॉगिन ओपन हुआ, आपके लॉगिन में वो करता है। वो कैसा हो सकता है? संभव है क्या? नहीं। फिर भी हुआ है, हमारे बिदर में सब कुछ हो रहा है। ये राज्य में हो रहा है, बिदर में नहीं। परसों बोलन डिस्ट्रिक्ट में जिलाधिकारी 40 एकड़ जमीन, गवर्नमेंट का जमीन दूसरों के नाम से करे। ये आप सब मीडिया में देखे, मैं नया नहीं बोल रहा हूँ, ये हर जगह चल रहा है। इसलिए ये सब रोकना है। गरीबों को जीने का मुश्किल है। ये तो बीजेपी, कांग्रेस, जेडीएस सरकार जो चला रहे हैं ना, इनके सरकार में गरीब लोग जीने का बहुत मुश्किल है। कल के दिन देखते आ रहे हैं उनके राज्य में कैसा हो रहा है, क्या क्या हो रहा है। ಹಾಗಾಗಿ ಬಂಧುಗಳೇ, ಏನು ತುಮಕೂರಿನಲ್ಲಾಗಿತ್ತು ಘಟನೆ, ಅಂಥದೇ ಘಟನೆ ನಮ್ಮ ಬೀದರಲ್ಲಿ ಕೂಡ ಆಗಿದೆ. ಆ ಘಟನೆಯನ್ನ ಮರುಕಳಿಸಬಾರದು. ಯಾರು ಧ್ವನಿ ಇಲ್ಲದ ವ್ಯಕ್ತಿ, ಬಡವರಿಗೆ ಈ ರೀತಿ ಆಗಬಾರ್ದು. ತಮ್ಮ ಅಧಿಕಾರಿಗಳಿಗೆ ಮನೆ ಪರಿವರ್ತನೆ ಆಗಬೇಕು. ನಾನು ಮಾಡಿದ್ದು ಎಲ್ಲೋ ನಾನು ತಪ್ಪು ಮಾಡಿನಲ್ಲಪ್ಪ, ಬಡವರಿಗೆ ನಾನು ಅನ್ಯಾಯ ಮಾಡಿನಲ್ಲ ಅಂತೇಳಿ ಸ್ವಲ್ಪ ಅದರ ಮನಸ್ಸಿನಲ್ಲಿ ಮನೆ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ನಾವು ಇಂಥ ವಿನೂತನವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಮಾನ್ಯ ಘನವ್ಯಕ್ತ ನಮ್ಮ ದಕ್ಷ ಅಧಿಕಾರಿ ನೋಡ್ಬೋದು, ತಹಸೀಲ್ನಲ್ಲಿ ಸಾರ್ವಜನಿಕರಿಗೆ ಕೂಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಸಾರ್ವಜನಿಕರು ಬರ್ಬೇಕು, ಹೊರಗೆ ನಿಂದಬೇಕು. ಎಷ್ಟು ಒಳ್ಳೆ ರೀತಿ ಸಾರ್ವಜನಿಕರಿಗೆ ಕೂಡ್ಲಿಕ್ಕೆ ಆಸನದ ವ್ಯವಸ್ಥೆ ಇದೆ, ನೀರು ಕುಡಿಲಿಕ್ಕೆ ವ್ಯವಸ್ಥೆ ಇದೆ. ಎಲ್ಲ ಅಧಿಕಾರಿಗಳು ಐಡಿ ಕಾರ್ಡ್ ಹಾಕ್ತಾ ಇದ್ದಾರ, ನೀವು ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದೀರಾ. ಇದೆಲ್ಲ ಒಳ್ಳೆ ಕೆಲಸದಿಂದ, ದಕ್ಷತೆಯಿಂದ ತಾವು ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ನಿಮಗೆ ಸನ್ಮಾನ ಮಾಡ್ಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಮಾನ್ಯ ತಹಸೀಲ್ದಾರ್ ಅವರೇ, ಸರಿಯಾದ ಸಮಯಕ್ಕೆ ಬಡವರಿಗೆ ಕಾಲ ಕಾಲಕ್ಕೆ ಸಕಾಲದಲ್ಲಿ ಅರ್ಜಿಗಳನ್ನು ವಿಲೆ ಮಾಡ್ತಾ ಇದ್ದೀರಿ. ನೀವು ಯಾರಿಗೂ ಕೂಡ ಸತಾಯಿಸ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನಿಮ್ಗೆ ನಾವು ಇವತ್ತ ಸನ್ಮಾನ ಮಾಡ್ಲಿಕ್ಕೆ ಬಂದಿವಿ ಸರ್. ನಿಮ್ಗೆ ಆಹ್ವಾನ ಮಾಡ್ಲಿಕ್ಕೆ ಬಂದಿವಿ ನಾವು. ನಿಮ್ಗೊಂದು ಶಾಲು ಹೂವಿನ ಅರ್ಥದಿಂದ ಸನ್ಮಾನ ಮಾಡ್ತೀವಿ. ಅಧಿಕಾರಿಗಳೇ ಬನ್ನಿ ಹೊರಗಡೆ. ಹೊರಗಡೆ ಬರ್ಲಿಲ್ಲ ಅಂದ್ರೆ ನಾವೇ ಒಳಗಡೆ ಬರ್ಬೇಕಾಗ್ತದೆ. ಎಷ್ಟು ಬಡವರು ಎಷ್ಟು ಅಲಿದಾಡ್ತಾ ಇದ್ದಾರೆ ನೋಡ್ಬೇಕಲ್ಲ. ರೆಕಾರ್ಡ್ ರೂಮಿನಾಗ ನೋಡ್ರಿ ನೀವು, ಒಂದು ರೆಕಾರ್ಡ್ ಸರಿಯಾಗಿ ಸಿಗೋದಿಲ್ಲ. ದುಡ್ಡು ಕೊಟ್ಟರೆ ಮಾತ್ರ ಏನೂ ಆಗ್ತದೆ ಇಲ್ಲಿ. ರಾತ್ರೋರಾತ್ರಿ ಯಾರ ಪ್ರಾಪರ್ಟಿ ಯಾರ ಹೆಸರು ಆಗ್ತದ, ಅದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಸಾರ್ವಜನಿಕರು ಕೂಡ ತಪ್ಪಿದೆ. ನಾವು ಚುನಾವಣೆಗಳಲ್ಲಿ ಭ್ರಷ್ಟ ಪಕ್ಷಗಳಿಗೆ ದುಡ್ಡು ತಗೊಂಡು ನಾವೇನು ಮತ ಚಲಾವಣೆ ಮಾಡ್ತಾ ಇದ್ದೀವಲ್ಲ, ಅದು ನಿಲ್ಲಿಸ್ಬೇಕು. ನಾವು ಫ್ರೀಯಾಗಿ ಯಾವುದೇ ಪಕ್ಷ ಇರಲಿ, ಒಳ್ಳೆ ಒಬ್ಬ ಅಭ್ಯರ್ಥಿಗೆ ನಾವು ದುಡ್ಡಿರಲಾರ್ದೆ ವೋಟ್ ಮಾಡಿದಾಗ ನಾವು ಒಳ್ಳೆಯ ಒಬ್ಬ ರಾಜಕಾರಣಿ ಸಿಗ್ತಾನೆ, ಜನಪ್ರತಿನಿಧಿ ಸಿಗ್ತಾನೆ, ಅವ ಒಳ್ಳೆ ಅಧಿಕಾರ ಮಾಡುವುದು. ಇಲ್ಲ 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 ನಾವು ಕೃಷಿಗಳು ಸನ್ಮಾನ ಮಾಡಿ ಕೃಷಿ ಮಾಡ್ತೀವಿ ಸನ್ಮಾನ. ಬೇಡ
ಇಂಥದ್ದೇ ಸಮಸ್ಯೆಗಳು ನಮ್ಮ ದಕ್ಷ ಅಧಿಕಾರಿ ತಹಸೀಲ್ದಾರ್ ಅವರು ಒಳ್ಳೆ ರೀತಿಯಲ್ಲಿ ಆಗಿಂದಾಗ ಮಾಡ್ಕೊಳ್ಳತ್ತಾರೆ ಕೆಲಸ. ನಿಮ್ಮಂತ ಬಡವರಿಗೆ ಯಾವ್ದು ಸತಾಯಿಸ್ತಾ ಇಲ್ಲ ಅಂತ ಹೇಳಿ ಅಲ್ಲೆಲ್ಲ ಡೇಟ್ ಹಾಕಿರಿ. ಬೇರೆ ರಾತ್ರಿ ಕೆಲಸಗಳು ನಿಮ್ಮಂತದ್ದು ಯಾಕೆ ಆಗ್ತಾ ಇಲ್ಲ? ಅದಕ್ಕೆ ಇಂಥ ಬಡವರಿಗೆ ಕೆಲಸ ಮಾಡ್ಕೊಳ್ಳತ್ತಲ್ಲ, ಅದಕ್ಕೆ ಇವತ್ತು ಅವ್ರಿಗೆ ಸನ್ಮಾನ ಇಟ್ಟಿವ್ರಿ ನಾವು. ಈಗಾದ್ರೂ ಅವ್ರಿಗೆ ಎಚ್ಚರಿಕೆ ಆಗಲಿ, ಬಡವರಿಗೆ ನಾವು ಸತಾಯಿಸ್ಬಾರ್ದಪ್ಪ ಅಂತೇಳಿ, ಗರೀಬರಿಗೆ ಸತಾಯಿಸ್ಬಾರ್ದು ಅಂತೇಳಿ. ಹ್ಯಾಂಗ್ ಬರಬೇಕು ಸಿದ್ದರಾಮಯ್ಯ ಕೇಳಕ್ಕೆ ಇದ್ರು ಮತ್ತೆ ಸರ್ಕಾರ ಪಗಾರ ಪಟ್ಟಿ ಹುಡುಗಿ ಹಾಕಿ ಇಟ್ಟಲ್ಲ ಅಂತ ಮುಖ್ಯಮಂತ್ರಿ ಕೆಲಸಗಳು ಮಾಡ್ಬೇಕಾಗತ್ತ. ಅವ್ರಿಗೆ ಮುಂದಕ್ಕೆ ಬಾನ್ರಿ, ಅವ್ರಿಗೆ ಮುಂದಕ್ಕೆ ಬಾನ್, ಅವ್ರ ಮುಂದಕ್ಕೆ ಬಾನ್ರಿ. ಈ ಅಜ್ಜಿದು ಒಂದು ಹಲವು ಸಮಸ್ಯೆ ಅದ. ಇವ್ರು ಇಲ್ಲಿ ಬಂದ ಏನಂತ ನೀವು ಬಂದ್ರೆ ಎಲ್ಲ ಕಡೆ ಏನಾಗದ್ರೆ ನಿಮ್ಮಲ್ಲ ನಿಮ್ಮ ಹೆಸರು ಮಾಡ್ಕೊಬೇಕಲ್ಲ. ಹಳಂಬೂರು ಏನು ಹೆಸರು? ಎಷ್ಟು ಲಕ್ಷ್ಮೀಬಾಯಿನ? ಈಗ 3 ವರ್ಷ ಆಯ್ತು ಅರ್ಜಿ ಕೊಟ್ಟಿದ್ರೆ ಈಗ ಹೆಸರು ಯಾರ ಹೆಸರು ಮಾಡ್ಕೋಬೇಕು? ಸರ್ಕಾರದ ಆದೇಶ ಇದೆ. ಯಾರು ನಿಧನ ಆಗಿರ್ತಾರೆ ಅಂತ ವ್ಯಕ್ತಿಗಳದು ನಿರ್ಬಳದು ಅವರು ವಾರಸದಾರ ಯಾರು ಇರ್ತಾರೆ ಅವ್ರ ಹೆಸರಿಗೆ ಮಾಡ್ಬೇಕಂತ ಸರ್ಕಾರ ಆದೇಶ ಇದ್ರು ಕೂಡ ಈ ಒಬ್ಬ ಅಜ್ಜಿಗೆ 3 ವರ್ಷದಿಂದ ಅಲಿದಾಡಿಸ್ತಾ ಇದ್ದಾರೆ. ಹಾಗಾಗಿ ಇವ್ರು ಎಷ್ಟು ದಕ್ಷ ಅಧಿಕಾರಿ, ಎಷ್ಟು ದಕ್ಷ ತಹಸೀಲ್ದಾರ್ ಇದ್ದಾರೆ ಅಂತೇಳಿ ತಾವು ನೋಡಬಹುದು. हाँ सर, ಇಲ್ಲ ಇಲ್ಲ सर सर नमस्ते. ये हमारा ಸಾಹೇಬರು ಇಂಪಾರ್ಟೆಂಟ್ ಸೆಕ್ಷನ್ಗೆ ಹೋಗಿದ್ದಾರೆ. ಅದರ ಸಲುವಾಗಿ ಅವ್ರು 3 ಗಂಟೆಗೆ ಬರ್ತಾರೆ, ಹೇರಿಂಗ್ ಇದೆ, ಅವಾಗ ತಾವು ಸನ್ಮಾನ ಮಾಡ್ತಾರೆ. ಸರ್ ಈಗ ಅಷ್ಟು ವೇಟ್ ನಮಗೆ ಮಾಡೋಕ್ಕಾಗಲ್ಲ, ನಮಗಿನ ಬೇರೆ ಬೇರೆ ಕಾರ್ಯಕ್ರಮ. ಈಗ ಅವ್ರು ಕೂಡ್ತಕ್ಕಂಥ ಕುರ್ಚಿಗೆ ನಾವು ಶಾಲು ಹೂವಿನ ಸರ ಹಾಕಿ ನಾವು ಹೋಗ್ತೇವೆ ಸರ್. ಈಗ ನಾವು ಅಷ್ಟೇ ನಾವು ಮಾಡೋದು ಅಷ್ಟೇ, ಬೇರೆ ಏನು ಇದು ಮಾಡೋದು. ಹಾಂ ಸರ್, ಓಕೆ ಹೇಳಿ ಆಯ್ತಾಯ್ತು ಮಾಡ್ತೀನಿ. ಎಷ್ಟು ಸನ್ಮಾನ ಮಾಡ್ತಾ ಇದ್ದೀರಿ, ಕುರ್ಚಿಗೆ ಹಾಕ್ಬಿಡ್ತೀರಿ ಅಂದ್ರೆ? ಹೌದು ಸರ್. ಇಲ್ಲ ಸಾಕು ಸಾಕು ಒಳ್ಳೆಯದು. ಅಧ್ಯಕ್ಷ ಹೇಳಿದ್ದೀನಿ, ಆದರೆ ನಾವು ಕುರ್ಚಿಗೆ ಮಾಡ್ಬಿಟ್ರಿ ಅಂದ್ರೆ ಆ ಮನುಷ್ಯ ಇದ್ದಾನೆ ಅಂತ ಕುರ್ಚಿ ಬರಂಗಿಲ್ಲ ಅಂದ್ರೆ ಕೆಲಸಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಏನೋ ಅವ್ರು ಬರಂಗಿಲ್ಲ ಅಂದ್ರೆ ಅದು ಒಂದು ಮಾತು ಬೇರೆ. ಅನಿವಾರ್ಯವಾಗಿ ಈಗ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿದ್ದಾರೆ. ಹೋಗ್ಲಿ ಸರ್, ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಅವ್ರು ಹಾಜರಿಲ್ಲ ಅಂತ ನಾವು ಕುರ್ಚಿಗೆ ಹಾಕ್ತೀವಿ ಸರ್. ನಾವು ಯಾಕೆ ಹೋಗಿದ್ದಾರೆ ಅಥವಾ ಯಾಕಿಲ್ಲ ಅಂತ ನಮ್ಮ ಪ್ರಶ್ನೆ ಇಲ್ಲ. ಅವ್ರೇನು ಸರ್ಕಾರಿ ಕೆಲಸ ಅದ, ದಕ್ಷತೆಯನ್ನು ಮಾಡ್ಲತ್ತಾರ, ಒಳ್ಳೆ ಅಧಿಕಾರಿ ಯಾರ ಮಾಡಲಿ, ನಾವು ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಆದ್ರೆ ಅವ್ರು ಖುಷಿಗಾದ್ರೆ ನಾವು ಸನ್ಮಾನ ಮಾಡುವಂತ ಅವರಿಗೆ ಮಾಡಿದಂಗೆ ಐತಲ್ಲ. ಈಗ ಬರತ್ತಾನೆ ನಾವು ಇಷ್ಟು ಜನ ಇಲ್ಲಿ ಹೇಳಿ ಬಂದ್ಬಿಡ್ರಿ, 3 ಗಂಟೆಗೆ ಹೇರಿಂಗ್ ಇದೆ, ಬರ್ತಾರೆ ಅವರು. ಬಂದ ನಂತರ ನೀವು ಮಾಡೋ ನಿಮ್ದು ಬಿ ಆಕಾಂಕ್ಷೆ ಪೂರ್ತಿ ಆಗ್ಬಿಡ್ತೀವಿ. ಸುಮ್ಮನೆ ಕುರ್ಜಿ ಮೇಲೆ ಹಾಕಿ ಹೋಗ್ಬಿಟ್ರಿ ಅಂದ್ರೆ ಅಷ್ಟೇ ಸರ್. ಇಲ್ಲ ಅಂದ್ರೆ ನಾವು ಅಷ್ಟೇ ಮಾಡ್ತೇವೆ. ನಾವು ಮುಂದಿನ ಕಾರ್ಯಕ್ರಮ
ಭಾಳ ಸಿಟ್ಟಲ್ಲಿ ಸಿಟ್ಟಿಲ್ಲ ಸಿಟ್ಟಿಲ್ಲ. ನಿಮ್ಮ ಇಲಾಖೆದಿಂದ ಕಾರ್ಯಕ್ರಮಗಳು ಯಾರು ಇರ್ತಾವಲ್ಲ, ನಿಮ್ಮ ಇಲಾಖೆದಿಂದ ಕೆಲಸಗಳು ಇರ್ತಾವ, ನಿಮ್ದು ಅದ್ರ ಪ್ರಕಾರ ನೀವು ಕೆಲಸ ಮಾಡ್ತೀರ. ನಾವು ಒಂದು ನಮ್ಮ ಸಿಸ್ಟಮ್ ಇರ್ತದೆ, ಆ ಸಿಸ್ಟಮ್ ಪ್ರಕಾರ ನಾವು ಮಾಡ್ತೀವಿ. ನೋಡ್ರಿ 2018 ಅಪ್ಲೈ ಮಾಡಿದ್ದಾರೆ ರೇಷನ್ ಕಾರ್ಡ್. ಬ್ರೋಕರ್ 3,000 ರೂಪಾಯಿ ತಗೊಂಡಿದ್ದಾರೆ 2018 ಎಲ್ಲರಿಗೆ ಗೊತ್ತಿದ್ದಂತ ವಿಷಯ ಹೊಸದೇನು ಈಗ 3 ಗಂಟೆಗೆ ಬರ್ತಾರೆ ಸರ್ ಒಂದೇ ನಮ್ಗೆ ಅವಕಾಶ ಏನ್ ಮಾಡ್ಕೊಡ್ರಿ. ಒಂದು 20-30 ಬರ್ತದೆ, ಜಾಸ್ತಿ ಜನ ಒಳಗೆ ಬರ್ತೀವಿ. ಅವ್ರ ಚಂಬರ್ದಾಗ ಅವ್ರ ಕುರ್ಸಿಗೆ ಒಂದು ಶಾಲು ಹೂವಿನ ಹಾರ ಹಾಕಿ ನಾವು ಹೋಗ್ಬಿಡ್ತೀವಿ ಸರ್, ಮತ್ತೆ ಏನಿಲ್ಲ ಅಷ್ಟೇ. ಬರ್ಲಿ ಸರ್, 3 ಗಂಟೆಗೆ ಬರ್ಲಿ ಸರ್, ಬರ್ಲಿ. ನಂತರ ನಿಮ್ಮ ವಿಷಯ ಏನಿದೆ ಅವ್ರ ಮುಂದೆ ಚರ್ಚೆ ಮಾಡಿ. ಅಲ್ಲ, ವಿಷಯ ಚರ್ಚೆ ಮಾಡೋ ವಿಷಯ ಅಲ್ಲ ಸರ್, ಸನ್ಮಾನ ಮಾಡ್ಲಿಕ್ಕೆ ಬಂದೇವೆ ನಾವು, ಒಳ್ಳೆ ಕೆಲಸ ಮಾಡ್ಲಿ ಸರ್. ಮನಸ್ಸಿಂದ ಮಾಡ್ತಾ ಇದ್ದೀವಿ, ಪೂರ್ತಿಯಾಗಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಮನಸ್ಸಿಂದ ಮಾಡ್ತಾ ಇದ್ದೀರಿ, ಕುರ್ಚಿ ಮೇಲೆ ಹಾಕಿ ಹೋಗ್ತಾ ಯಾಕಂದ್ರೆ ಇದ್ದೀರಿ. ಪಾಪ ಡಿಜಿಟಲೈಸೈ ಅವ್ರಿಗೆ ಗಮನಕ್ಕೆ ಇಲ್ಲದೆ ಅವ್ರ ಸಿಬ್ಬಂದಿನೇ ಮಾಡ್ಕೊಂಡ್ರಲ್ಲ ಸರ್, OTP ಇಲ್ಲದೆ. ಹಾ, ಹೇಳ್ತಾ ಇದ್ದೀನಿ 3 ಗಂಟೆಗೆ ಬರ್ತಾರ, ಬಂದು ಮಾಡ್ಕೊಂಡು ಈಗ ನಮಗೆ ಏನ್ ಮಾಡಂತಾರೆ ಸರ್? ಈಗ ಇಲ್ಲೇ ಕೊಡೋಣ ಸರ್, ನಾವು ಇಲ್ಲೇ ಕೊಡೋಣ. 3 ಗಂಟೆ ಇಲ್ಲೇ ಕೊಡೋಣ, ನಾವು ಕೊಡ್ತೀವಿ. ಎಷ್ಟು ಜನ ಇಲ್ಲೇ ಕೊಡುವ? ಆಯ್ತು, ಕೊಡೋಣ ಬರ್ರಿ, ಕೂಡ್ರಿ ಬರ್ರಿ, 3 ಗಂಟೆ ತನಕ ಇಲ್ಲೇ ಕೊಡ್ರಿ. ನಾವೇನು ಜೇ ಹೊಡೆದರೆ ಏನು ಮಾಡಿಲ್ಲ ಸರ್, ನಾವೇನು ದಿಕ್ಕ ಹೊಡೆಯಲ್ಲ, ಜೇ ಹೊಡೆಯಲ್ಲ. ಇಲ್ಲೇ ಕೊಡೋಣ, ಇಲ್ಲೇ ಕೊಡ್ಬೇಕ್ರೆ. ಆಯ್ತು, ಮಾತಾಡಿ. ದಕ್ಷಾಧಿಕಾರಿ ತಹಸೀಲ್ದಾರ್ ದಿಲ್ಶಾದ್ ಮೆಹ್ತಾ ಅವರಿಗೆ ಜಯವಾಗಲಿ. ದಕ್ಷಾಧಿಕಾರಿ ಬೀದರ್ ತಹಸೀಲ್ದಾರ್ ದಿಲ್ಶಾದ್ ಮೆಹ್ತಾ ಅವರಿಗೆ, ಬಡವರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂತ ಒಳ್ಳೆ ಅಧಿಕಾರಿ ದಕ್ಷಾಧಿಕಾರಿ ತಹಸೀಲ್ದಾರ್ ಬೀದರ್ ತಹಸೀಲ್ದಾರ್ ಅವರಿಗೆ. ನಾವು ನೋಡ್ತಾ ಇರ್ಬೋದು, ರಾತ್ರೋರಾತ್ರಿ ಯಾರ್ದೋ ಆಸ್ತಿ ಯಾರೋ ಹೆಸರು ಆಗ್ತಾ ಇದೆ, ಅವ್ರ ಗಮನಕ್ಕೆ ಇಲ್ಲ. ಆಸ್ತಿಗಳು ಏನು ಒಗ್ಗೂಡಿಸ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಅಣ್ಣತಮ್ಮರ ಆಸ್ತಿ ಮತ್ತೆ ಯಾರ್ದೋ ಹೆಸರು ಮಾಡ್ತಕ್ಕಂಥದ್ದು. ಕೆಲವರಿಗೆ ಸನ್ಮಾನ ಮಾಡ್ಲಿಕ್ಕೆ ಬರ್ತೀವಿ, ಅದಕ್ಕೆ ಸನ್ಮಾನ ಮಾಡಕ್ ಬಂದಿದ್ದೆವು. 3 ಗಂಟೆ ತನಕ ಇಲ್ಲ ಅಂತ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ. PSI ಸಾಹೇಬರು ಮತ್ತೆ ಆಮೇಲೆ ನಮ್ದು ಡೆಪ್ಟಿ ತಹಸೀಲ್ದಾರ್ ಅವರು 3 ಗಂಟೆ ತನಕ ನಿಲ್ಲರು ಅಂತಾರೆ. ಹಂಗಾಗಿ ನಾವು ಅವ್ರಿಗೆ ನಾವು ಗೌರವ ಕೊಡ್ಬೇಕು ಸರ್, ಇಲ್ಲಾಂದ್ರೆ ಕಾನೂನು ಉಲ್ಲಂಘನೆ ಆಗ್ತದೆ. PSI ಸರ್ ಸಿದ್ದು ಗಿರಿಗೌಡ ಸರ್ ಅವ್ರು ನಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಕೂಡ್ತೀವಿ ಸರ್. ನಾನು ನಿಮ್ಗೆ ಕೂಡಂದಿಲ್ಲ, ವೇಟ್ ಮಾಡೋದು ಹೇಳಿಲ್ಲ. ನೀವು ಹಂಗೆ ಮತ್ತೆ ಹೋಗ್ಬೇಡ್ರಿ. ಈಗ ನೀವೇನ್ ಮಾಡಾರಂತೀರಿ ಸರ್? ಏನು ಹೇಳಿ ನಿಮ್ಗೆ ಇಲ್ಲ ಇಲ್ಲ ಮಾಡ್ತೀನಿ, ಕರ್ಕೊಂಡ್ ಬಂದೀನಿ, ಮಾಡ್ರಿ ಗ್ರೇಟ್ ಟು ತಹಸೀಲ್ದಾರ್ ಅವರು, ಗ್ರೇಟ್ ಟು ತಹಸೀಲ್ದಾರ್ ಸರ್ ಅವರು ನಮಗೆ 3 ಗಂಟೆ ತನಕ ಕೂಡ್ಲಿಕ್ಕೆ ಹೇಳಿದ್ದಾರೆ, ನಾವು ಕುಂತೀವಿ. ತಹಸೀಲ್ದಾರ್ ಅವರು ಯಾವಾಗ ಬರ್ತಾರೆ ಯಾವಾಗ ದಕ್ಷ ಅಧಿಕಾರಿಗಳು, ಯಾಕಂದ್ರೆ ಒಳ್ಳೆ ಅಧಿಕಾರಿ ನಮ್ಮ ಬೀದರ್ ಜಿಲ್ಲೆ ತಾಲೂಕಿನಲ್ಲಿ ಬಂದಾಗಿನಿಂದ ಯಾವುದೇ ಬಡವರಿಗೆ ಯಾವುದೇ ಸತಾಯಿಸ್ತಾ ಇಲ್ಲ. ಸರಿಯಾದ ಸಮಯಕ್ಕೆ ಸಕಾಲದಲ್ಲಿ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ. ಕಾಸ್ಟ್ ಇನ್ಕಮ್ ಆಗಲಿ ಅಥವಾ ಯಾವುದೇ ಭೂಮಿಗೆ ಸಂಬಂಧ ಆದಂತ ವ್ಯಾಜ್ಯಗಳಾಗಲಿ, ಯಾವುದೇ ವಿಧವೆ ವೇತನ ಆಗಲಿ, ರೇಷನ್ ಕಾರ್ಡ್ಗಳಾಗಲಿ, ಒಟ್ಟಾರೆಯಾಗಿ ಯಾವುದೇ ತಹಸೀಲ್ ಕಚೇರಿಗೆ ಸಂಬಂಧಪಡ್ತಕ್ಕಂಥ ಯಾವುದೇ ಕೆಲಸಗಳಾಗಲಿ ಸಕಾಲದಲ್ಲಿ ಸರ್ಕಾರ ಏನು ಕೊಟ್ಟಿದೆ, ಸಕಾಲ ಸೇವೆಯನ್ನು ಜಾರಿ ಮಾಡಿದೆ, ಆ ಸಮಯದ ಒಳಗಡೆ ಮಾಡ್ತಕ್ಕಂಥ ಒಬ್ಬ ದಕ್ಷ ಅಧಿಕಾರಿಗೂ ಸನ್ಮಾನ ಮಾಡ್ಲಿಕ್ಕೆ ಬಂದಿದೆ. ನಾವಿವತ್ತು ಅವ್ರಿಗೆ ಅವಮಾನ ಮಾಡ್ತಾ ಇಲ್ಲ, ಅವ್ರ ವಿರುದ್ಧ ನಾವು ಧಿಕ್ಕಾರ ಕೊಡ್ತಾ ಇಲ್ಲ. ಅವ್ರು ಒಳ್ಳೆ ಅಧಿಕಾರಿ ಇದ್ದಾರೆ, ಅವ್ರು ಸನ್ಮಾನ ಮಾಡ್ಲಿಕ್ಕೆ ಬಂದಿವಿ. ಸನ್ಮಾನ ಸ್ವೀಕರಿಸ್ಕೊಳ್ಳಿ ಸರ್. ಅಲ್ಲ, ಈಗ 3 ಗಂಟೆ ತನಕ ಹೇಳ ಸರ್, ನಾವು ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥವ್ರು ನಾವೆಲ್ಲ KRS ಪಕ್ಷದವರು. ಕಾನೂನಿಗೆ ಗೌರವ ಕೊಡ್ತೀವಿ, ನಾವು ದಕ್ಷ ಅಧಿಕಾರಿಗೆ ನಾವು ಸನ್ಮಾನ ಮಾಡ್ತೀವಿ, ಒಳ್ಳೆ ಅಧಿಕಾರಿಗೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ.
ಭ್ರಷ್ಟ ಅಧಿಕಾರಿ ಮಾತ್ರ ನಾವು ಬಿಡೋದಿಲ್ಲ, ಯಾವುದೇ ಇಲಾಖೆ ಇರಲಿ. ಇದು ನಮ್ಮ ಚಾಲೆಂಜ್. ಇಲ್ಲ, ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಗ್ರೇಡ್ 2 ತಹಸೀಲ್ದಾರ್ ಅವರಿಗೆ. ಸರ್, ತಹಸೀಲ್ದಾರ್ ಅವ್ರ ಕೆಲಸಕ್ಕೆ ನಾವು ಅಡೆತಡೆ ಮಾಡೋದು ಬೇಡ. 3 ಗಂಟೆಗೆ ಬರ್ತೇನೆ ಅಂತಂದಾಗ ನಾವು 3 ಗಂಟೆ ತನ ತಡಿಲಿಕ್ಕೆ ನಮ್ಮಲ್ಲಿ, ಯಾಕಂದ್ರೆ ಇನ್ನ ಬೇರೆ ಬೇರೆ ದಕ್ಷ ಅಧಿಕಾರಿಗಳು ಕೂಡ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕೂಡ ಬೀದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಮಾಡತಕ್ಕಂತ ಅಧಿಕಾರಿಗಳು ಕೂಡ ಇದ್ದಾರೆ. ಅವ್ರಿಗೆ ಕೂಡ ನಾವು ಸನ್ಮಾನ ಮಾಡಬೇಕಾಗಿದೆ ಮುಂದೆ ಹೋಗಿ. ಅದಕ್ಕಾಗಿ ಇವ್ರು 3 ಗಂಟೆ ತನಕ ಕೂಡ ಅಂತ ಹೇಳ್ತಾ ಇದ್ದಾರೆ ಗ್ರೇಡ್ 2 ತಹಸೀಲ್ದಾರ್ ಅವ್ರು. ನೋಡೋಣ, ನಾವು ಕಾನೂನನ್ನ ಪಾಲನೆ ಮಾಡ್ತಕ್ಕಂಥವ್ರು, ಶೀಲ ಮತ್ತು ಶಿಸ್ತದಿಂದ ನಡೀತಕ್ಕಂಥ ನಮ್ಮ ಪಕ್ಷದವರು. ಹಾಗಾಗಿ ನಾವು ಕಾನೂನನ್ನ ಉಲ್ಲಂಘನೆ ಮಾಡೋದಿಲ್ಲ. ಕೊಡ್ತೀವಿ, 1 ದಿವಸ ಕೊಡ್ತೀವಿ, 2 ದಿವಸ ಕೊಡ್ತೀವಿ, ನಮ್ಗೇನಂತ ಇದು ಇಲ್ಲ. ರಾಜ್ಯ ತುಂಬಾ ನೋಡ್ತಾ ಇರ್ಬೋದು ನಮ್ಮ ಪಕ್ಷದವ್ರು ನಾವು ಏನ್ ಮಾಡ್ತಾ ಇದೀವಿ ಅಂತ. ನಾವೆಲ್ಲರೂ ನೀವು ಪತ್ರಕರ್ತರು ಮಾತಾಡಲ್ಲ ಯಾರು ಈ ತರ ಇಂಥ ಪಕ್ಷದ ನೀವು ಸನ್ಮಾನ ಮಾಡ್ಲಿಕ್ಕೆ ಸರ್ ಡಿಪಾರ್ಟ್ಮೆಂಟ್
ಲೈವ್ ಚಾಲು ಇರಲಿ. ಈಗ ಗ್ರೇಟ್ ತಹಸೀಲ್ದಾರ್ ಅವರು 3 ಗಂಟೆ ಬರ್ಲಿಕ್ಕೆ ನಮ್ಗೆ ಹೇಳಿದ್ದಾರೆ. ತಹಸೀಲ್ದಾರ್ ಅವ್ರು ಬರ್ತಾರಂತ 3 ಗಂಟೆಗೆ ಬಂದು ಮತ್ತೆ ನಾವು ಅವರನ್ನ ಸನ್ಮಾನ ಮಾಡ್ತೇವೆ. 3 ಗಂಟೆವರೆಗೆ ನಾವು ಇನ್ನುಳಿದ ಅಧಿಕಾರಿಗಳನ್ನ ಸನ್ಮಾನ ಮಾಡಿ ಪುನಃ ಮತ್ತೆ ಇಲ್ಲಿ ಹೊಳ್ಳಿ ಬರೋಣ. ಓಕೆನಾ? ಹಾಂ